ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಪಿ ಎಮ್ ಕಿಸಾನ್ ಯೋಜನೆಯ ಬೆನಿಫಿಷಿಯರಿಗಳು ಯಾರ್ಯಾರು ಇದ್ದೀರಾ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲರಿಗೂ ನಾಳೆ ದಿನಾಂಕ ಈ ಒಂದು ಪಿ ಎಮ್ ಕಿಸಾನ್ನ ಹಣ ಬಿಡುಗಡೆ ಆಗಲಿದೆ. 2,000 ರೂಪಾಯಿ ಹಣ ನಾಳೆ ನಿಮಗೆ ಮಧ್ಯಾಹ್ನ 2 ಗಂಟೆ ನಂತರ ಎಲ್ಲರ ಒಂದು ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗಲಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಡೇಟು ನಾಳೆ ನವಂಬರ್ 19 ಈ ಒಂದು ಡೇಟಿಗೆ ನಿಮಗೆ ಜಮಾವಣೆ ಆಗುತ್ತೆ ಅಂತ ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇದೆ. ನಿಮಗೆ ಈ ಒಂದು ಕಾರ್ಯಕ್ರಮ ಲೈವ್ ನಿಮಗೆ ನೋಡಬೇಕಾಗಿದ್ದರೆ ಇಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಲೈವ್ ನೋಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ 2 ಗಂಟೆ ನಂತರ ಅಂತ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಈ ಒಂದು QR ಕೋಡ್ಗೆ ಸ್ಕ್ಯಾನ್ ಮಾಡಿದರೆ ನಿಮಗೆ ಲೈವ್ ಒಂದು ಕಾರ್ಯಕ್ರಮ, ಮೋದಿಯವರ ಒಂದು ಕಾರ್ಯಕ್ರಮ ನೋಡ್ಕೋಬೋದು. ನಿಮಗೆ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಇಲ್ಲಿ ಶೋ ಆಗ್ತಾಯಿದೆ ನೋಡಿ. 21ನೇ ಕಂತಿದು ಪಿ ಎಮ್ ಕಿಸಾನ್ ಯೋಜನೆ 21ನೇ ಕಂತು ನವಂಬರ್ 19ಕ್ಕೆ ಈ ಒಂದು ಅಮೌಂಟು ಬಿಡುಗಡೆ ಆಗುತ್ತೆ. ನಾಳೆ ದಿನಾಂಕ 19 DBT ಮುಖಾಂತರ ಎಲ್ಲರಿಗೂ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗುತ್ತೆ. ಜಮಾವಣೆ ಆದ ತಕ್ಷಣ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಫಂಕ್ಷನ್ ಇದೆ, ಇದು ಮೋದಿಯವರ ಕಾರ್ಯಕ್ರಮ. ಸೊ ಆ ಒಂದು ಫಂಕ್ಷನದಲ್ಲಿ ಈ ಒಂದು DBTಗೆ ಒಂದು ಪಿಶಪ್ಪನ್ನು ಮಾಡ್ತಾರೆ. ನಾಳೆ ನಿಮಗೆ ಮಧ್ಯಾಹ್ನ 2 ಗಂಟೆ ನಂತರನೇ ಅಮೌಂಟು ಜಮಾವಣೆ ಆಗುತ್ತೆ. ನಾಳೆ ನಿಮಗೆ ಅಮೌಂಟ್ ಜಮಾ ಆದ ನಂತರ ಯಾವ ರೀತಿ ಒಂದು ಚೆಕ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೂ ಯಾರೆಲ್ಲ ಒಂದು ಪಿ ಎಮ್ ಕಿಸಾನ್ದು KYC ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಈ ಒಂದು ಪಿ ಎಮ್ ಕಿಸಾನ್ ಅಮೌಂಟು ಬರೋದಿಲ್ಲ. KYC ಮಾನಿಟರಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಪಿ ಎಮ್ ಕಿಸಾನ್ ಅಮೌಂಟ್ ತೊಗೋರು KYCಯನ್ನು ಮಾಡ್ಕೊಳ್ಳೇಬೇಕು, ಅದು ಮಾನಿಟರಿ ಇದೆ. ಮಾಡ್ಕೊಂಡಿಲ್ಲ ಅಂದರೆ OTP ಬೇಸ್ಡ್ ಆಗಿ ಇವಾಗ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಹಾಕಿ OTP ಮೇಲೆ KYCಯನ್ನು ಮಾಡ್ಕೋಬೋದು. KYC ಯಾವ ರೀತಿ ಮಾಡ್ಕೋದು ಅಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ನಿಮಗೆ ಬಯೋಮೆಟ್ರಿಕ್ ತಮ್ಮ ಮುಖಾಂತರ ಕೂಡ ಮಾಡ್ಕೋಬೋದು. ಆಧಾರ್ ಕಾರ್ಡ್ಗೆ OTP ಬಂದಿಲ್ಲ ಅಂದರೆ ನೀವು ಬಯೋಮೆಟ್ರಿಕ್ ತಂಬ ಹಾಕಿ ಮಾಡ್ಬೋದು. ಬಯೋಮೆಟ್ರಿಕ್ ಸೆಂಟ್ರ್ ಯಾವುದಪ್ಪ ಅಂದರೆ CSC ಸೆಂಟ್ರಿಗೆ ಹೋಗಿ ನೀವು ಈ ಒಂದು ಬಯೋಮೆಟ್ರಿಕನ್ನು ಮಾಡ್ಕೋಬೋದು. CSCನಲ್ಲೇ ಮಾತ್ರ ಕೊಟ್ಟಿದ್ದಾರೆ. ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಬಯೋಮೆಟ್ರಿಕ್ ಮುಖಾಂತರ KYC ಮಾಡ್ಕೋಕ್ಕೆ CSCನಲ್ಲಿ ಮಾತ್ರ ಅವಕಾಶ ಇದೆ. ಸೊ ಹೋಗಿ ಮಾಡ್ಕೋಬೋದು. OTP ಮೇಲೆ ಬೇಗ ಆಗುತ್ತೆ. ಸೊ ಟ್ರೈ ಮಾಡಿ. OTPಯಲ್ಲಿ ಬಂದರೆ ಓಕೆ, OTPಯಲ್ಲಿ ಬಂದಿಲ್ಲ ಅಂದರೆ ಹತ್ತಿರದ ಒಂದು CSC ಸೆಂಟ್ರಿಗೆ ಹೋಗಿ ನೀವು ಬಯೋಮೆಟ್ರಿಕ್ ತಮ್ಮ ಮುಖಾಂತರ KYCಯನ್ನು ಮಾಡ್ಕೋಬೋದು. ಹಾಗೂ ಹೊಸ ಒಂದು ರಿಜಿಸ್ಟ್ರೇಷನ್ಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ರೈಟ್ ಸೈಡಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಏನು ಶೋ ಆಗ್ತಾಯಿದೆ ನೋಡಿ. ಇದರಲ್ಲಿ ಕೂಡ ಹೋಗಿ ನೀವು ಹೊಸ ಒಂದು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ 2019ಕ್ಕಿಂತ ಮುಂಚಿತವಾಗಿರುವಂಥ ಜಮೀನುಗಳಿಗೆ ಮಾತ್ರ ಒಂದು ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ ರಿಜಿಸ್ಟ್ರೇಷನ್ ಆದಂಥ ಮತ್ತು ವರ್ಗಾವಣೆ ಆದಂಥ ಜಮೀನುಗಳಿಗೆ ಪಿ ಎಮ್ ಕಿಸಾನ್ ಯೋಜನೆ ಕೊಡ್ತಾ ಇಲ್ಲ. 2019ಕ್ಕಿಂತ ಮುಂಚೆ ಬಂದಿರುವಂಥ ಅಥವಾ ಖರೀದಿ ಮಾಡಿರುವಂಥ ಜಮೀನುಗಳಿಗೆ ಮಾತ್ರ ಪಿ ಎಮ್ ಕಿಸಾನ್ ಯೋಜನೆ ಹಣ ಲಭ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು 21ನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗುವ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.